ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಮ್ಮ ಅತ್ತೆ ಮಗನ ಮದುವೆ ಶಾಸ್ತ್ರದಲ್ಲಿದ್ದೀನಿ ವಿತ್ ಫ್ಯಾಮಿಲಿ ಎಲ್ಲರೂ ಬಂದಿದ್ದೀವಿ. ಇಲ್ಲಿ ನಾವು ಹಸೆ ಶಾಸ್ತ್ರ ಅಂತ ಮಾಡ್ತೀವಿ. ಅದನ್ನು ಫುಲ್ ಅಕ್ಕಿನಲ್ಲೇ ಆ ಹಸೆ ಅಂದರೆ ರಂಗೋಲಿ ಥರ ಬಿಡಿಸಿ ಅದ್ರ ಮೇಲೆ ಹುಡುಗನ್ನ ಕೂರಿಸೋ ಅಂಥ ಪದ್ಧತಿ. ಇಲ್ಲಿ ಅಕ್ಕಿನ ಫುಲ್ಲು ನುಚ್ಚಕ್ಕಿ ತೊಗೋಬೇಕು. ಆ ನುಚ್ಚಕ್ಕಿನಲ್ಲಿ ಹಸೆನ ನಾವು ಬರೆಯೋದು. ಈ ಅಕ್ಕಿನ ನೀವು ಕಲ್ಲರ್ ಅಕ್ಕಿನೂ ಕೂಡ ಮಾಡ್ಬೋದು. ಬಣ್ಣಗಳನ್ನ ನೀವು ಆನ್ಲೈನ್ ಆರ್ಡ್ರ್ ಮಾಡಿದರೆ ಆ ಬಣ್ಣಗಳನ್ನ ತರಿಸ್ಬಿಟ್ಟು ನೀವು ನೀಟಾಗಿ ಕಲರ್ ಅಕ್ಕಿ ಕೂಡ ಮಾಡ್ಬೋದು. ನಾವು ನ್ಯಾಚುರಲ್ ಆಗಿರಲಿ ಅಂತ ಯಾವುದೇ ಕಲರ್ ಕೂಡ ಆ್ಯಡ್ ಮಾಡಿಲ್ಲ. ನಮ್ಮ ಹಿಂದಿನ ಜನ್ರೇಷನಿಂದ ಹೇಗೆ ಹಸೆನ ಬರಿತಾಯಿದ್ರು ಬರೀ ನುಚ್ಚಕ್ಕಿನಲ್ಲಿ ಅದೇ ಥರ ಬರಿತಿದ್ದಾರೆ. ನಮ್ಮಮ್ಮ ಅದನ್ನು ನೀಟಾಗಿ ಕಲ್ತಿದ್ದಾರೆ. ನಮ್ಮ ಅಮ್ಮನಿಂದ ನಾನು ಕಲಿಯೋ ಅಂಥ ಪ್ರಯತ್ನ ಅಷ್ಟೇ. ಜನ್ರೇಷನ್ ಟು ಜನ್ರೇಷನು ಆ ಕಲ್ಚರು ಪಾಸ್ ಆಗಬೇಕು ಅನ್ನೋದು ನನ್ನ ಧ್ಯೇಯ. ಮತ್ತು ಇಲ್ಲಿ ನಮ್ಮ ಅತ್ತೆ, ಅಮ್ಮ, ದೊಡ್ಡಮ್ಮ ಎಲ್ಲರೂ ಬರಿತಿದ್ದಾರೆ. ಯಾಕೆಂದರೆ ಒಬ್ಬರೇ ಈ ಹಸೆನ ಬರೆಯೋಕ್ಕೆ ಮೋರ್ ದ್ಯಾನ್ 1 hour ಬೇಕಾಗುತ್ತೆ. 2 hours ಹಿಡಿಯುತ್ತೆ. 3 ಜನ ಬರೆಯೋದ್ರಿಂದ 1 hour ಕಂಪ್ಲೀಟ್ ಮಾಡಿದರು. ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ. ಇನ್ನೂ ಕೆಲವು ಕಡೆ ಡಿಫ್ರೆಂಟಾಗಿ ಬರೀತಾರೆ. ನಮ್ಮ ಕಡೆ ಈ ಚನ್ನರಾಯಪಟ್ಟಣ ಹಾಸನ ಭಾಗದಲ್ಲಿ ಹಸೆ ಅಂದರೆ ಇದೇ ಥರ ಬರೆಯೋದು. ಇದ್ರ ಮೇಲೆ ಹಸೆ ಮಣೆನ ಹಾಕ್ಬಿಟ್ಟು ಹುಡುಗನ್ನ ಕೂರಿಸಿ ಶಾಸ್ತ್ರ ಮಾಡಿ ಆಮೇಲೆ ಅರಿಶಿನ ಶಾಸ್ತ್ರ ಕಂಟಿನ್ಯೂ ಮಾಡ್ತಾರೆ. ನನಗಂತೂ ಇದು ತುಂಬ ಎಕ್ಸೈಟಿಂಗ್ ಮೂಮೆಂಟು. ಎಷ್ಟು ಚೆನ್ನಾಗಿ ಬಂತು ಅಂದರೆ ಆ ಕಲೆ ಅನ್ನೋದಕ್ಕೆ ನಾವು ಯಾವತ್ತೂ ಗೌರವ ಕೊಡಬೇಕು. ಇದು ಫೈನಲ್ ಲುಕ್ಕು. ಅದು ಗಿಳಿಗಳು ಅವ್ರದ್ದೇ ಆದ ಅಸಂಪ್ಷನಲ್ಲಿ ಬರೆದಿದ್ದಾರೆ. ಫೈನಲ್ ಲುಕ್ಕು ಹೀಗಿದೆ. ಖಂಡಿತ ಇದೆಲ್ಲ ಶಾಸ್ತ್ರಗಳು ನಾವು ಕೂಡ ಜನ್ರೇಷನ್ ಟು ಜನ್ರೇಷನ್ ಫಾಲೋ ಮಾಡಿದ್ರೆ ನಮ್ಮ ಸಂಸ್ಕೃತಿ ಖಂಡಿತ ಉಳಿಯುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್. ಕೀಪ್ ಸಪೋರ್ಟಿಂಗ್.